ಸ್ಮೈಲ್ ನ್ಯೂಸ್ಗೆ ಸ್ವಾಗತ. ನಾನು ಮಣಿ ಆಚರ್. ಮೊದಲಿಗೆ ಹೆಡ್ಲೈನ್ಸ್. ಸ್ಲಮ್ ಆಗಿದ್ದ ವಾರ್ಡ್ ಹೈಟೆಕ್ ಆಯ್ತು. ಸಾಮಾನ್ಯ ವ್ಯಕ್ತಿಯಿಂದ ಅಭಿವೃದ್ಧಿ ಕಾರ್ಯ. ಉಳಿದ ವಾರ್ಡ್ಗಳ ಗತಿ ಏನು ಅಂತಿದ್ದಾರೆ ಜನ. ಕಡಿಮೆ ಬಂಡವಾಳದಲ್ಲಿ ರೈತನ ಬಂಪರ್ ಬೆಳೆ. ಕೃಷಿಯಲ್ಲಿ ಕಮಾಲ್ ಮಾಡಿದ ನಿವೃತ್ತ ಶಿಕ್ಷಕ. ಬೆಳೆ ನೋಡಲು ಬರ್ತಿದ್ದಾರೆ ನೂರಾರು ಜನರು. ಜನಪ್ರತಿನಿಧಿಗಳಿಗೆ ಇಡೀ ಶಪ ಹಾಕ್ತಿದ್ದಾರೆ ಬೀದರ್ ಜನ. ಮೂಲ ಸೌಕರ್ಯಗಳಿಲ್ಲದೆ ಕಂಗಾಲದ ಮತದಾರರು. ಇನ್ನಾದರೂ ಇತ್ತ ನೋಡ್ತಾರ ಅಧಿಕಾರಿಗಳು. ಬಡ ಮಹಿಳೆ ಮೇಲೆ ಮಾಡ್ತಾರೆ ದೌರ್ಜನ್ಯ. ದೂರು ನೀಡಿದ್ರೆ ಕೇರ್ಲೆಸ್ ಮಾಡ್ತಾರೆ ಪಿಡಿಒ ಅಧಿಕಾರಿಗಳು. ಸಹಾಯ ಹಸ್ತ ಚಾಚಿದ ದಾವಣಗೆರೆ ಮಹಿಳೆ. ಬೀದರ್ನ ವಾರ್ಡ್ ನಂಬರ್ 17ರಲ್ಲಿ ಅಭಿವೃದ್ಧಿ ಕಾರ್ಯಗಳು ಜೋರಾಗಿಯೇ ಸಾಗಿದೆ. ವಾರ್ಡ್ ನಂಬರ್ 17 ಮಹಾರಾಣಾ ಪ್ರತಾಪ್ ನಗರ. ಇದು ಮೊದಲಿನಿಂದಲೂ ಸ್ಲಮ್ ಆಗಿತ್ತು. ಈ ಬಡಾವಣೆಯ ಒಬ್ಬ ಸಾಮಾನ್ಯ ವ್ಯಕ್ತಿ ಮಹಾಂತಯ್ಯ ಸ್ವಾಮಿ ನಗರಸಭೆಯ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದೇ ತಡ ಅಭಿವೃದ್ಧಿ ಕಾಮಗಾರಿಗಳು ನಡೆದು ನಗರ ಹೈಟೆಕ್ ಆಗಿದೆ. ಇದೊಂದೇ ಅಲ್ಲ, ಉಳಿದ 35 ವಾರ್ಡ್ ಕೂಡ ಹೈಟೆಕ್ ಆಗಲಿ ಅನ್ನೋದೇ ಜನರ ಆಶಯ. ಚುನಾವಣೆಯ ಸಮಯದಲ್ಲಿ ಎಲ್ಲಾ ಪಕ್ಷದ ನಾಯಕರು ಸದಸ್ಯರು ಪ್ರತಿ ಬಡಾವಣೆಗೆ ಬಂದು ನೀವು ನಮ್ಗೆ ವೋಟ್ ಕೊಡಿ, ನಾವು ನಿಮ್ಗೆ ಎಲ್ಲಾ ಸೌಲಭ್ಯ ಒದಗಿಸ್ಕೊಡ್ತೀವಿ ಅಂತ ತಮ್ಮ ಬಗ್ಗೆ ತಾವೇ ಬಡಾಯಿ ಕಚ್ಕೊಳ್ತಾರೆ. ಆದ್ರೆ ಒಮ್ಮೆ ಅವರ ಮಾತನ್ನ ನಂಬಿ ಅವರಿಗೆ ವೋಟ್ ಕೊಟ್ವಿ ಅಂದ್ರೆ ಅವರಿಗೆ ನಾವು ಕಾಣುವುದೇ ಇಲ್ಲ, ನಮ್ಮ ಕಣ್ಣಿಗೆ ಕಾಣಿಸದೆ ಮಂಗ್ಮಾಯವಾಗ್ತಾರೆ ಅನ್ನೋ ಮಾತು ಬೀದರ್ ಮತದಾರದ್ದು. ಇಲ್ಲಿ ರಸ್ತೆ ಕೂಡ ಸರಿಯಾಗಿ ಇಲ್ಲ. ಅದರ ಜೊತೆಯಾಗಿ ಅಂಡರ್ಗ್ರೌಂಡ್ ಡ್ರೈನೇಜ್ ಕೂಡ ಕರೆಕ್ಟ್ ವರ್ಕ್ ಆಗ್ತಾ ಇಲ್ಲ ಇಲ್ಲಿ. ಅದರಿಂದ ನಾವು ತುಂಬಾ ರಸ್ತೆಗಳಲ್ಲಿ ಓಡಾಡಕ್ಕಾಗ್ತಾ ಇಲ್ಲ, ಹಾಗೂ ನೀರಿಂದ ನಮಗೆ ಕರೆಕ್ಟ್ ವಾಸ ಮಾಡೋಕ್ಕೂ ಆಗ್ತಾ ಇಲ್ಲ. ಇದು ಹೇಳಿ ನಮ್ಮ ಸರ್ಕಾರಕ್ಕೊಂದು ಅನುಮತಿ ಕೊಡಬೇಕು ಮತ್ತು ಕರೆಕ್ಟ್ ಆಗಿ ನೀರು ಬಿಡಬೇಕು ಅಂತ ಕೇಳ್ಕೊತೀವಿ. ಪೌರಾಡಳಿತ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರ ಜಿಲ್ಲೆಯೇ ಕಳೆದ 5-6 ವರ್ಷಗಳಿಂದ ಅಭಿವೃದ್ಧಿ ಕಾಣದೆ ನಿರ್ಲಕ್ಷ್ಯಕ್ಕೆ ಒಳಗಾಗಿದೆ. ನಗರದ ಹೌಸಿಂಗ್ ಬೋರ್ಡ್ ಬಡಾವಣೆಯ ಪರಿಸ್ಥಿತಿ ನೋಡಿ. ಯಾವುದೇ ಮೂಲಭೂತ ಸೌಕರ್ಯಗಳಿಲ್ಲದೆ ವಂಚಿತವಾಗಿದ್ದು ಇದು ಯಾರ ಕಣ್ಣಿಗೂ ಕಾಣುತ್ತಿಲ್ಲ. ಸಾಧನೆಯಾಗಿದೆ. ಆದರೆ ಇದುವರೆಗೂ ನಮ್ಮ ಕಾಲದಲ್ಲಿ ಹಲವಾರು ಸಲ ನಾವು ಮನವಿ ಪತ್ರ ಕೊಟ್ಟರು ಸಹಿತ ವರ್ಕ್ ಸರಿಯಾಗಿ ಆಗಿರೋದಿಲ್ಲ. ನೀರಿನ ವ್ಯವಸ್ಥೆ ಮತ್ತು ವಾಹಚರಂಡಿ ವ್ಯವಸ್ಥೆ ಮತ್ತು ರೋಡು ರಸ್ತೆ ಡಾಮೀಕರಣ ಎಲ್ಲ ಕಿತ್ತು ಹೋಗಿರ್ತದೆ. ಹಲವಾರು ಸಲ ಕೊಟ್ಟರು ಸಹಿತ ಯಾವುದೇ ತೀರ್ಮಾನ ತೆಗೆದುಕೊಂಡಿರೋದಿಲ್ಲ. ದಯವಿಟ್ಟು ಇದನ್ನು ಪರಿಶೀಲಿಸಿ ತಾವು ಒಂದು ಸಲ ಇದನ್ನು ಪರಿಶೀಲನೆ ಮಾಡಿ. ಈ ಬಡಾವಣೆಯಲ್ಲಿ ವಿವಿಧ ಇಲಾಖೆಗಳ ರಾಜ್ಯ ಸರ್ಕಾರಿ ನೌಕರರು ಅಧಿಕಾರಿಗಳು ವಾಸವಾಗಿದ್ದಾರೆ. ನಗರ ದಿನದಿಂದ ದಿನಕ್ಕೆ ವಿಸ್ತರಣೆಯಾಗ್ತಿದೆ. ಆದರೆ ಇದಕ್ಕೆ ಅನುಗುಣವಾಗಿ ಮೂಲಭೂತ ಸೌಕರ್ಯ ಕಲ್ಪಿಸಲಾಗುತ್ತಿಲ್ಲ. ನಗರಸಭೆಯ ಅಧಿಕಾರಿಗಳು ಕೂಡ ತಮಗೆ ಬೇಕಾದ ತಮ್ಮ ಸುತ್ತಮುತ್ತಲಿನ ಪ್ರದೇಶಗಳನ್ನು ಮಾತ್ರ ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ತಿದ್ದಾರೆ. ಡ್ರೈನೇಜ್ ಸರ ಒಂದು 14-6 ವರ್ಷದಿಂದ ಹೇಳ್ತಾ ಇದ್ದೀವಿ, ಅದನ್ನು ನೀವು ಏನು ಕೆಲಸ ಮಾಡ್ತಾ ಇಲ್ಲ. ನೀರಿನ ಸಮಸ್ಯೆನ ವಾರಕ್ಕೊಂದ್ಸರಿ ನೀರು ಬರ್ತಾ ಇದೆ ನಮ್ಮ ನಳ್ಳಿನಲ್ಲಿ. ಅದು ಕುಡಿಯೋಕ್ಕೂ ನೀರಿನ ಮಕ್ಕಳಿಗೆ ಹೋಗ್ತಾ ಇಲ್ಲ, ಭಾಳ ತೊಂದರೆ ಆಗಕತ್ತದ. ಲೈಟಿನ ಸಮಸ್ಯೆ ಒಟ್ಟು ಒಂದು ಸಾರಿನೂ ಲೈಟ್ ಹಾಕಲಿಲ್ಲ ನಮ್ಮ ಓಣಿಲಿ. ಒಂದು ಸಾರಿ ಏನು ಸುರು ಅಷ್ಟು ಹಾಕಿದ್ರಿ ಲೈಟು, ಅದ್ರ ಬಾದ ಒಟ್ಟು ಲೈಟ್ನೇ ಹಾಕಲಿಲ್ಲ ನಮ್ಮ ಕಂಬಕ್ಕೆ. ಕತ್ಲಲ್ಲಿ ನಾವು ಮನೆಯಲ್ಲಿ ಹಾಕೊಂಡು ಕುಳಿತಿದ್ರೆ ಅಷ್ಟೇ ಲೈಟ್ ನಮ್ಮ ಹತ್ರ, ಇಲ್ಲಾಂದ್ರೆ ಲೈಟೇ ಇಲ್ಲ. ಒಟ್ಟು ಯಾರು ಬಂದು ಕೇರ್ ಮಾಡ್ತಾ ಇಲ್ಲ, ಏನು ನೋಡ್ತಾ ಇಲ್ಲ ನಮ್ಮ ಓಣಿಯಲ್ಲಿ. ಓಟ್ ಬೇಕಾಗಿದ್ರೆ ಎಲ್ಲರೂ ಬಂದು ಕೇಳ್ತಾ ಇದ್ರ, ಇಲ್ಲಾಂದ್ರೆ ಉಳ್ಕಿ ಟೈಮಿಗೆ ಯಾರು ಬರ್ತಾ ಇಲ್ಲ. ನಮ್ಮ ಸಮಸ್ಯೆ ಯಾರು ಕೇಳ್ತಾ ಇಲ್ಲ. ನೀವು ಹಿಂಗಾದ್ರೆ ನಾವು ಓಣಿಯಲ್ಲಿ ಹೆಂಗಿರೋದು? ಈ ಓಣಿಯಲ್ಲಿ ನೀರಾರ ವಾರಕ್ಕೆ ಒಂದೇ ಸರಿ ನೀರು ಬರ್ತಾ ಇದೆ. ಒಂದು ವಾರಕ್ಕೆ ಬಂದಿದ್ದು ನೀರು ಒಂದು ವಾರ ಹೆಂಗ್ ಮಾಡ್ಬೇಕು ನಾವು? ಬೇರೆ ಸೈಡ್ ಎಲ್ಲ ಒಂದ್ ಕಡೆ ನೀರು ಬಿಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನಮ್ಗೆ ನೀರಿಂದ ಭಾಳ ತೊಂದರೆ ಆಗ್ತಾ ಇದೆ. ನೀರಿನ ಸಮಸ್ಯೆಕಿನ್ನ ನಮ್ಗೆ ಮೊದಲೇ ಡ್ಯಾಮೇಜ್ ಇದು ಮಾಡ್ರಿ, ಅದು ಮಾಡಿದ ಮೇಲೆ ಆಮೇಲೆ ನಮ್ಗೆ ತೊಂದರೆ ಕಡಿಮೆ ಆಗ್ತದೆ. ಮಕ್ಕಳು ಬೆಳಗ್ಗೆ ಎದ್ದು ಕಾಲೇಜ್ಗೆ ಹೋಗ್ತಾರ, ಸ್ಕೂಲಿಗೆ ಹೋಗ್ತಾರ. ನೀರಿಂದು ಅದರದ್ದು ಎಲ್ಲ ಬಹಳ ಸಮಸ್ಯೆ ಆಗತ್ತೆ ಸರ್. ಮೂಲಭೂತ ಸೌಕರ್ಯಗಳ ತುರ್ತು ಅವಶ್ಯಕ ಇರುವ ಪ್ರದೇಶವನ್ನ ಕಡೆಗಣಿಸಿದ್ದಾರೆ. ಕುಡಿಯುವ ನೀರು 15 ದಿನಕ್ಕೊಮ್ಮೆ ಬಿಡ್ತಾರೆ, ಅದು ಕೂಡ ಬೆರಳೆಣಿಕೆಯಷ್ಟು ಮನೆಗಳಿಗೆ ಮಾತ್ರ. ಈ ಬಡಾವಣೆಯಲ್ಲಿ ಸುಮಾರು 150 ಮನೆಗಳು ಇವೆ, ಆದರೆ 1-2 ವಿದ್ಯುತ್ ಕಂಬಗಳು ಮಾತ್ರ ಕಾಣಿಸುತ್ತವೆ. ನಗರದ ಆರ್ಟಿಒ ಕಚೇರಿಯ ಪಕ್ಕದಲ್ಲಿಯೇ ಇರೋ ನೌಬಾದ್ ಹೌಸಿಂಗ್ ಬೋರ್ಡ್ ಕಾಲೋನಿ ಇವತ್ತಿಗೂ ಒಳ ಹಾಗೂ ಹೊರಚರಂಡಿಯ ವ್ಯವಸ್ಥೆ ಇಲ್ಲದೆ ಹಾಳು ಬಿದ್ದಿದೆ. ಒಳಚರಂಡಿಯ ನೀರು ರಸ್ತೆಗೆ ಹರಿದು ದುರ್ವಾಸನೆ ಬೀರಿ ಈ ಕಾಲೋನಿಯಲ್ಲಿ ಸಾಯಿ ಮಂದಿರ ಕೂಡ ಇದೆ. ಮಂದಿರದ ಎದುರುಗಡೆ ಸರ್ಕಾರಿ ನೌಕರರ ಕಲ್ಯಾಣ ಮಂಟಪವೂ ಕೂಡ ಇದೆ. ಹೀಗಿದ್ಮೇಲೆ ಸಾಕಷ್ಟು ಜನ ಬಂದೇ ಬರ್ತಾರೆ. ಇನ್ನು ಶಾಲಾ ಮಕ್ಕಳು ಇದೇ ಮಾರ್ಗದಲ್ಲಿ ಶಾಲೆಗೆ ಹೋಗ್ತಾರೆ.
ರಸ್ತೆ ಸರಿಯಿಲ್ಲದ ಕಾರಣ ದಿನನಿತ್ಯ ಸಂಚರಿಸುವವರಿಗೆ ತುಂಬಾನೇ ತೊಂದರೆಯಾಗಿದೆ. ಪ್ರಯಾಣಿಕರು ಸಾಕಷ್ಟು ಬಾರಿ ಬಿದ್ದು ಕೈಕಾಲು ಮುರಿದುಕೊಂಡಿರುವ ಘಟನೆಗಳು ನಡೆದಿವೆ. ರಸ್ತೆಗಳಲ್ಲಿ ಹೊಂಡಗಳು, ಇದರಲ್ಲಿ ಚರಂಡಿ ನೀರು, ಚರಂಡಿಯಲ್ಲಿ ತುಂಬಿಕೊಂಡಿರುವ ಹೋಲು, ತಿಂಗಳಿಗೆ 2 ಬಾರಿ ಕುಡಿಯೋ ನೀರು, ಇವೆಲ್ಲವೂ ಇಲ್ಲಿನ ನಿವಾಸಿಗಳಿಗೆ ಮತ್ತು ಜನಪ್ರತಿನಿಧಿಗಳ ಮೇಲೆ ಕೋಮು ಉಂಟು ಮಾಡೋಕೆ ಕಾರಣವಾಗಿದೆ. ಇನ್ನಾದರೂ ವೋಟ್ ಕೇಳೋಕೆ ಬರೋ ನಾಯಕರು ಮೂಲಭೂತ ಸೌಲಭ್ಯವನ್ನು ಕಲ್ಪಿಸಲಿ ಅನ್ನೋದು ಜನರ ಆಶಯ. ಸುನಿಲ್ ಕುಮಾರ್ ಶಿಂದೆ, ಸ್ಮೈಲ್ ನ್ಯೂಸ್, ಬೀದರ್. ದಾವಣಗೆರೆ ಜಿಲ್ಲೆಯ ಆಲೂರಹಟ್ಟಿ, ಬೇತೂರು, ಗಿರಿಯಾಪುರ ಸೇರಿದಂತೆ 10ಕ್ಕೂ ಹೆಚ್ಚು ಹಳ್ಳಿಗಳನ್ನು ಇಂದು ಭೇಟಿ ನೀಡಿದ ಬರ ಅಧ್ಯಯನ ತಂಡ ಪರಿಶೀಲನೆಯನ್ನು ನಡೆಸಿತು. ಇನ್ನು ಈ ಅಧ್ಯಯನಕ್ಕೆ ರಾಜ್ಯ ಸಚಿವರು ಸಾರಿಗೆ ರಾಮಲಿಂಗಾರೆಡ್ಡಿ, ಕಾನೂನು ವ್ಯವಹಾರಗಳ ಸಚಿವ ಟಿ.ಬಿ. ಜಯಚಂದ್ರ ಭೇಟಿ ನೀಡಿದರು. ಅದು ಸರ್ಕಾರಿ ಜಾಗ, ಅಲ್ಲಿ ದಿನನಿತ್ಯ ಸಾವಿರಾರು ಬಸ್ಗಳು ಹೋಗ್ತಾ ಇರ್ತವೆ. ಆದರೆ ಪ್ರಯಾಣಿಕರು ಮಾತ್ರ ತಮ್ಮ ಮೂಗುಗಳಿಗೆ ಕರ್ಚಿಪ್ಗಳನ್ನು ಹಾಕಿಕೊಂಡು ನಿಂತಿರುತ್ತಾರೆ. ನಾವೀಗ ಹೇಳ್ತಾ ಇರೋದು ಯಾವುದೇ ಫಿಶ್ ಮಾರ್ಕೆಟ್ ಅಲ್ಲ, ಬಸ್ ನಿಲ್ದಾಣದ ಬಗ್ಗೆ. ಆ ಬಸ್ ನಿಲ್ದಾಣ ಯಾವುದು, ಎಲ್ಲಿದೆ ಅಂತೀರಾ? ಹಾಗಾದ್ರೆ ಇಲ್ಲಿದೆ ನೋಡಿ ಕಂಪ್ಲೀಟ್ ಡೀಟೇಲ್ಸ್. ನಾವಿಂದು ಹೇಳ್ತಾ ಇರೋದು ಸವದತ್ತಿ ತಾಲೂಕಿನ ಯರಗಟ್ಟಿ ಬಸ್ ನಿಲ್ದಾಣದ ಕತೆ. ಪ್ರತಿನಿತ್ಯ ನೂರಾರು ಬಸ್ಗಳು ಈ ಬಸ್ ನಿಲ್ದಾಣಕ್ಕೆ ಬಂದು ಹೋಗುತ್ತವೆ. ಸಾವಿರಾರು ಪ್ರಯಾಣಿಕರು ಈ ಬಸ್ ನಿಲ್ದಾಣದಿಂದ ಪ್ರಯಾಣ ಮಾಡುತ್ತಾರೆ. ಆದರೆ ಇಷ್ಟೆಲ್ಲ ಜನರ ಸಂಚಾರವಿದ್ದರೂ ಕೂಡ ಇಲ್ಲಿ ಸ್ವಚ್ಛತೆಗೆ ಮಹತ್ವವನ್ನೇ ನೀಡಿಲ್ಲ. ಯರಗಟ್ಟಿ ಬಸ್ ಸ್ಟಾಪ್ದಲ್ಲಿ ಎಲ್ಲ ಇಲ್ಲಿ ರಿಸರ್ಚ್ ಒಯ್ಯಕ್ಕೆ ಜಾಗ ಇದ್ರು ಮಂದಿ ಇಲ್ಲಿ ರಿಸರ್ಚ್ ಒಯ್ತಾರೆ. ಒಂದು ಕಂಟ್ರೋಲ್ ರೂಮ್ನರ್ ಸಾಹೇಬ್ರು ಯಾರು ಒಂದು ಬೋರ್ಡರ್ ಹಾಕ್ಬೇಕು, ಇಲ್ಲಿ ಅಲ್ಲಿ ರಿಸರ್ಚ್ ಒಯ್ಯಕ್ಕೆ ಜಾಗ ಇರ್ಲಿಕ್ಕೆ ಎಲ್ಲರೂ ಬಂದು ಇಲ್ಲಿ ಒಯ್ತಾರೋ. ಅಲ್ಲಿ ರಿಸರ್ಚ್ ಹೊಡ್ಯಕ್ಕೆ ಜಾಗನೇ ಇಲ್ಲ. ಅಲ್ಲಿ ಏನು ಹೆಣ್ಮಕ್ಳಿಗೆ ಭಾಳ ಸಮಸ್ಯೆ ಐತೆ. ಅಲ್ಲಿ ಯಾರು ಕರೆಕ್ಟಾಗಿ ಮೇಂಟೆನೆನ್ಸ್ ಇಲ್ಲ. ಆದ ಕಾರಣ ಈ ಅಧಿಕಾರಿಗಳು ಇದನ್ನು ಕ್ರಮ ತಗೋಬೇಕಂತ. ಇಲ್ಲಿರುವ ಚರಂಡಿಗಳಲ್ಲಿ ಎಷ್ಟು ತಿಂಗಳಿಂದ ತ್ಯಾಜ್ಯ ಸಂಗ್ರಹವಾಗಿದೆಯೋ ಗೊತ್ತಿಲ್ಲ. ಅವುಗಳನ್ನು ವಿಲೇವಾರಿ ಮಾಡುವಂತಹ ಕೆಲಸವನ್ನು ಯಾವುದೇ ನಿಲ್ದಾಣದ ಅಧಿಕಾರಿಯಾಗಲಿ ಪಂಚಾಯಿತಿ ಅಧಿಕಾರಿಗಳಾಗಲಿ ಇದರ ಬಗ್ಗೆ ಕಿಂಚಿತ್ತೂ ಗಮನ ಕೂಡ ಹರಿಸ್ತಾ ಇಲ್ಲ. ಪಂಚಾಯಿತಿಯ ಸದಸ್ಯರನ್ನು ಕೇಳಿದರೆ ಅದು ನಮ್ಮ ವಾರ್ಡ್ಗೆ ಬರುವುದಿಲ್ಲ ಎಂಬಂತಹ ಸಬೂಬನ್ನು ಹೇಳ್ತಿದ್ದಾರೆ. ಗಾರ್ಬೇಜ್ ಗಟರ್ ತುಂಬಿದ್ರು ಯಾರು ತುಂಬಿ ಒಂದು 6 ತಿಂಗಳಾಯ್ತು. ಇನ್ನೂವರೆಗೆ ಅದು ಯಾವುದೇ ಇದರ ಬಗ್ಗೆ ಪಂಚಾಯತಿ ಅವರಾಗಲಿ KSRTC ಅಧಿಕಾರಿಗಳಾಗಲಿ ಇದಕ್ಕೆ ಯಾವುದೇ ಕ್ರಮ ಕೈಗೊಂಡಿಲ್ಲ. ಇಲ್ಲಿ ನಿಂತ್ರ ಸಿಕ್ಕಾಪಟ್ಟಿ ಹೊಲಸ ಸ್ಮೆಲ್ ಬರ್ತೈತೆ. ಆ ಸ್ಮೆಲ್ಲಿಗೆ ಅನಾರೋಗ್ಯದಿಂದ ಎಷ್ಟೋ ಮಂದಿ ಸ್ವಲ್ಪ ಪ್ರಾಬ್ಲಮ್ಸ್ ಅನ್ನಿಸ್ತಿದ್ದಾರೆ. ಮತ್ತು ಹಲವಾರು ತೊಂದರೆಗಳಾಗತ್ತವೆ. ಇಲ್ಲಿ ರಾತ್ರಿ ನೋಡಿದ್ರೆ ಕಂಟ್ರೋಲರ್ಗಳು ಲೈಟ್ ತೆಗೆದು ಬಿಡ್ತಾರೆ. ಅಷ್ಟು ಈ KSRTC ಬಸ್ ಸ್ಟ್ಯಾಂಡಲ್ಲಿರುವಂಥ ಹೊರಗಡೆ ಇರುವಂಥ ಎಲ್ಲ ಲೈಟ್ಗಳನ್ನ ಆಫ್ ಮಾಡ್ತಾರೆ. ರಾತ್ರಿ ಬರ್ತಾರೆ ಇಲ್ಲಿ ಕುಡುಕರು ದಂಧೆಕೋರು ಸಿಕ್ಕಾಪಟ್ಟಿ ಇಲ್ಲಿಗಲ್ ಆಕ್ಟಿವಿಟೀಸ್ಗಳನ್ನ ನಡೆಸ್ತಾರೆ. ಸೊ ಹಿಂಗಾಗಿ ಎಲ್ಲ ಪ್ರಾಬ್ಲಮ್ಸ್ ಭಾಳ ಆಗತ್ತೈತಿ. ಇದಕ್ಕೆ KSRTC ಅವ್ರು ಇದುವರೆಗೆ ಆಯ್ತು, ಪಂಚಾಯತ್ ಇರ್ಬೋದು, PDO ಆಯ್ತು, ಯಾವುದೇ ಕ್ರಮ ಕೈಗೊಂಡಿಲ್ಲ. ನಾವು ಹಲವಾರು ಇದನ್ನು ಅಭಿವೃದ್ಧಿಪಡಿಸುವಂತೆ ಮನವಿಯನ್ನು ಕೂಡ ಕೊಟ್ಟಿದ್ದೀವಿ. ಹಲವಾರು ಸಂಘಟನೆ ಮಾಡಿ ಒಂದು ಸ್ಟ್ರೈಕನ್ನು ಕೂಡ ಮಾಡಿದ್ವಿ. ಆದರೂ ಅದಕ್ಕೆ ನಮಗೆ ಸ್ಪಂದನೆಯನ್ನು ನೀಡಿಲ್ಲ ಅಂತ ಹೇಳಿ. ಇವರಿಬ್ಬರ ನಿರ್ಲಕ್ಷ್ಯತೆಗೆ ಇಂದು ಪ್ರಯಾಣಿಕರು ಪರದಾಡುತ್ತಿದ್ದಾರೆ. ಅದೇ ರೀತಿ ಬಸ್ ನಿಲ್ದಾಣದಲ್ಲಿ ಕುಳಿತುಕೊಳ್ಳಲು ಸಹ ಆಸನದ ವ್ಯವಸ್ಥೆಯೂ ಇಲ್ಲ. ಕೇವಲ ಇಲ್ಲಿ ಕ್ಯಾಂಟೀನ್ ಹಾಗೂ ಇನ್ನಿತರ ಅಂಗಡಿಗೆ ಮಾತ್ರವೇ ಹೆಚ್ಚಿನ ಪ್ರಮಾಣದಲ್ಲಿ ಸ್ಥಳಾವಕಾಶವಿದೆ ಹೊರತು ಪ್ರಯಾಣಿಕರಿಗೆ ಇಲ್ಲ. ಇನ್ನು ಮುಂದೆಯಾದರೂ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇದರ ಬಗ್ಗೆ ಕ್ರಮ ವಹಿಸಿ ಪ್ರಯಾಣಿಕರಿಗೆ ಖರ್ಚಿಪಿನಿಂದ ಮುಕ್ತಿ ಕೊಡಬೇಕು ಎಂಬುದೇ ನಮ್ಮ ಆಶಯ. ವಿನಾಯಕ್ ರೆಡ್ಡಿ, ಸ್ಮೈಲ್ ನ್ಯೂಸ್, ಸವದತ್ತಿ. ರಸ್ತೆಯುದ್ದಕ್ಕೂ ಗಂಟೆಗಟ್ಟಲೆ ನಿಲ್ಲುವ ವಾಹನಗಳು, ಕಿರಿದಾದ ರಸ್ತೆ, ಸ್ವಲ್ಪವೇ ಆಯ ತಪ್ಪಿದರೂ ವಾಹನ ಸಮೇತ ಗುಂಡಿಗೆ ಬೀಳುವ ಪರಿಸ್ಥಿತಿ, ವ್ಯಾಪಾರ ಚೆನ್ನಾಗಿ ಆಗುವ ಸಾಧ್ಯತೆ ಇದ್ದರೂ ಗ್ರಾಹಕರಿಗೆ ಹೋಗಲಾಗದ ಪರಿಸ್ಥಿತಿ. ಈ ಎಲ್ಲಾ ಸಮಸ್ಯೆಗಳಿಗೆ ಕಾರಣ ಆ ನಗರ ಸ್ಮಾರ್ಟ್ ಸಿಟಿಗೆ ಆಯ್ಕೆಯಾಗಿದ್ದು. ನಗರದ ಕಾಮಗಾರಿಯ ವ್ಯವಸ್ಥೆಯಿಂದ ಈ ತೊಂದರೆಗಳು ಕಂಡು ಬರುತ್ತಿವೆ. ಈ ಎಲ್ಲಾ ತೊಂದರೆಗಳು, ಸಮಸ್ಯೆಗಳು ಕಂಡು ಬಂದದ್ದಾದರೂ ಎಲ್ಲಿ ಅಂತೀರಾ? ಹಾಗಾದ್ರೆ ಇಲ್ಲಿದೆ ನೋಡಿ ಸ್ಮಾರ್ಟ್ ಸಿಟಿಯ ಕಿರಿಕ್ ಸ್ಟೋರಿ. ಹೌದು, ಇಂತಹ ಸಮಸ್ಯೆ ಕಂಡು ಬಂದಿದ್ದು ಹುಬ್ಬಳ್ಳಿಯ ಹೃದಯ ಭಾಗವೆಂದೇ ಕರೆಯುವ ಹೊಸೂರಿನಲ್ಲಿ. ಹುಬ್ಬಳ್ಳಿಯು ಸ್ಮಾರ್ಟ್ ಸಿಟಿಗೆ ಆಯ್ಕೆಯಾಗಿದ್ದು ನಗರದ ಹೃದಯ ಭಾಗವೆಂದೇ ಕರೆಯುವ ಹೊಸೂರಿನಲ್ಲಿ ಬಸ್ ಸ್ಟ್ಯಾಂಡ್ ಒಂದನ್ನು ನಿರ್ಮಿಸಲಾಗುತ್ತಿದೆ. ಆ ಕಾಮಗಾರಿಯು ಆಮೆ ನಡಿಗೆಯಲ್ಲಿ ಸಾಗುತ್ತಿರುವುದರ ಪರಿಣಾಮವೇ ಎಲ್ಲ ಸಮಸ್ಯೆಗಳಿಗೆ ಮೂಲ ಕಾರಣವಾಗಿದೆ. ಬಸ್ ನಿಲ್ದಾಣದ ಕಾಮಗಾರಿಯು ತೀರಾ ಮಂದಗತಿಯಲ್ಲಿ ಸಾಗುತ್ತಿದೆ. ಆ ರಸ್ತೆಯಲ್ಲಿ ಹಲವಾರು ತೊಂದರೆಗಳು ಉಂಟಾಗುತ್ತಿವೆ.
ವಾಹನಗಳ ಸಂಚಾರಕ್ಕೆ ಅಡಚಣೆಯಾಗುತ್ತಿದ್ದು ರಸ್ತೆಯ ಪಕ್ಕದಲ್ಲಿಯೇ ದೊಡ್ಡ ದೊಡ್ಡ ಗುಂಡಿಗಳು ಇದ್ದು ಸ್ವಲ್ಪವೇ ಆಯ ತಪ್ಪಿದರೂ ವಾಹನ ಸಮೇತ ಗುಂಡಿಯಲ್ಲಿ ಬೀಳುವ ಪರಿಸ್ಥಿತಿ ಎದುರಾಗುತ್ತಿದೆ. ಇದು ಮಾಡಿದ್ದು ನಾಟಕ ಮಾಡಿದ್ದು ಬಸ್ ಸ್ಟಾಪ್ ಮಾಡಿದ ತಪ್ಪದು, ಅವರು ತೆಗಿಬೇಕದು, ತೆಗೆದು ಕಾಸಿ ಸೈಡ್ ಮಾಡಬೇಕು, ಅದು ಅಂದ್ರೆ ಜನರಿಗೆ ಅನುಕೂಲ ಆಗ್ತದೆ. ಇಲ್ಲಿದ್ರೆ ಬಂದು ಭಾಳ ಪ್ರಾಬ್ಲಮ್ ಆಗ್ತದೆ. ಹೀಗೆ ರಸ್ತೆಯ ಅಕ್ಕಪಕ್ಕದಲ್ಲಿ ಜನರ ನೆಚ್ಚಿನ ಹೋಟೆಲ್, ಆಸ್ಪತ್ರೆ, ಪ್ರತಿಷ್ಠಿತ ಮಳಿಗೆಗಳಿದ್ದು ಗ್ರಾಹಕರಿಗೆ ಹೋಗಲು ಆಗದ ಪರಿಸ್ಥಿತಿ ಇದ್ದು ಮಳಿಗೆ ಮಾಲೀಕರು ಗ್ರಾಹಕರಿಲ್ಲದೆ ರೋಡಿನಿಂದ ಬರುವ ಧೂಳಿನಿಂದ ಬೇಸತ್ತು ಹೋಗಿದ್ದಾರೆ. ಕಾಮಗಾರಿ ನಡೆಯುವಲ್ಲಿ ಕಳೆದ 3 ದಿನಗಳಿಂದ ಕೂಲಿ ಕಾರ್ಮಿಕರಿಲ್ಲದೆ ಕಾಮಗಾರಿ ನಿಂತಿದೆ. ಹೀಗೆ ಪ್ರಾರಂಭದಲ್ಲಿ ತೋರಿದ ಆಸಕ್ತಿಗಿಂತ ಇಂದಿನ ನಿರ್ಲಕ್ಷ್ಯವೇ ಹೆಚ್ಚಾಗಿದೆ. ಈ ಕಾಮಗಾರಿ ಯಾವಾಗ ಮುಕ್ತಾಯವಾಗುತ್ತದೆಯೋ ಎಂದು ಸಾರ್ವಜನಿಕರು ಮಹಾನಗರ ಪಾಲಿಕೆ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹಿಡಿ ಶಾಪ ಹಾಕುತ್ತಿದ್ದಾರೆ. ಭಾಳ ಒಂದು ಹುಮ್ಮಸ್ಸಿನಿಂದ ಶುರು ಮಾಡಿದ್ರು, ಆದರೆ ಶುರು ಮಾಡುವಂಥ ಒಂದು ಹುಮ್ಮಸ್ಸು ಏನಿತ್ತು ಈಗ ಉಳಿದಿಲ್ಲ. ಈ ಅಡ್ವಾನ್ಸ್ ಟೆಕ್ನಾಲಜಿಯಲ್ಲಿ ಕೆಲಸ ಭಾಳ ಫಾಸ್ಟಾಗಿ ಮಾಡ್ಬೋದು, ಆದರೆ ಇವ್ರದ್ದು ಆಮೆವೇಗದ ಕಾಮಗಾರಿ ನೋಡಿದರೆ ಇಷ್ಟು ನಮಗೆ ಡಿಸ್ಟರ್ಬ್ ಆಗ್ತಾ ಇದೆ. ಅಂದರೆ ಧೂಳಲ್ಲಿ ನಮ್ಮ ಹೋಟ್ಲಿಗೆ ಬರುವ ಗ್ರಾಹಕರಿಗೆ ಭಾಳ ತೊಂದರೆ ಆಗ್ತಾ ಇದೆ. ಇವರು ಒಂದು ಫಾಸ್ಟಾಗಿ ಮಾಡಿದರೆ ಜನಸಾಮಾನ್ಯರಿಗಾಗಲಿ ಅಥವಾ ವೆಹಿಕಲಲ್ಲಿ ಅಡ್ಡಾಡೋರಿಗೆ ಎಲ್ರಿಗೂ ಒಂದು ಅನುಕೂಲ ಆಗ್ತದೆ ಅಂತೇಳಿ ನಮ್ಮ ಅನಿಸಿಕೆ. ಟೆಕ್ನಾಲಜಿನ ಯೂಸ್ ಮಾಡಿದರೆ ಇವರು ಮನ್ಸು ಮಾಡಿದರೆ ಒಂದು ಗಂಟೆಯಲ್ಲಿ 1 ಕಿಲೋಮೀಟರ್ ರೋಡ್ ಮಾಡ್ಬೋದು, ಅಷ್ಟು ಟೆಕ್ನಾಲಜಿ ನಮ್ಮ ಹತ್ರ ಇದೆ. ಬಹುಶಃ ಇಚ್ಛಾಶಕ್ತಿ ಇಲ್ವಾ ಅಥವಾ ಅದು ಏನಂತೇಳಿ ಅರ್ಥ ಆಗ್ತಾ ಇಲ್ಲ. ಧೂಳು ತಿನ್ಕೊಂಡು ಅಡ್ಡಾಡೋರಿಗೆ ಟ್ರಾಫಿಕ್ ಬಸ್ ಹೆಂಗೆ ಬೇಕಾರಂಗೆ ಅಡ್ಡಾಜಿಡ್ಡಿ ಬಸ್ ನಿಲ್ಲಿಸ್ತಾರೆ. ಜನ ಸಾಮಾನ್ಯರಿಗೆ ಅಡ್ಡಾಡಲಿಕ್ಕೆ ಅದು ರೋಡ್ ಕ್ರಾಸ್ ಮಾಡೋದೆಲ್ಲ ಸಮಸ್ಯೆ ಆಗ್ತಾ ಇದೆ. ಕಾಮಗಾರಿ ಬೇಗ ಮಾಡಿದರೆ ಎಲ್ರಿಗೂ ಅನುಕೂಲ ಆಗ್ತದೆ. ಎಲ್ಲ ಇವರು ಕ್ಲಿಯರ್ ಆಗಿದೆ ಅಂತ ಇದ್ದಾರೆ, ಆದರೆ ಯಾವ ಮಟ್ಟದಲ್ಲಿ ಇದೆ ಅಂತೇಳಿ ಅರ್ಥ ಆಗ್ತಾ ಇಲ್ಲ ಅನ್ನೋದು ಈಗಿನ ಇದರಲ್ಲಿ ಗೊತ್ತಾಗ್ತಾ ಇದೆ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಕಾಮಗಾರಿಯ ಕಡೆ ಹೆಚ್ಚಿನ ಗಮನ ಹರಿಸಿ ಕಾಮಗಾರಿಯನ್ನ ಶೀಘ್ರದಲ್ಲೇ ಮುಗಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಲಿ ಎಂಬುದೇ ನಮ್ಮ ಆಶಯ. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ಶ್ರೀಕಾಂತ್, ಸ್ಮೈಲ್ ನ್ಯೂಸ್, ಹುಬ್ಬಳ್ಳಿ. ಹುಬ್ಬಳ್ಳಿ ಧಾರವಾಡ ರಸ್ತೆ ಕಾಮಗಾರಿ ಕುರಿತಂತೆ ನಮ್ಮ ವರದಿಗಾರ ಶ್ರೀಕಾಂತ್ ಅವರ ವಾಕ್ಥ್ರೂ ಹೀಗಿದೆ. ನಾವಿವಾಗ ಇರೋದು ಹುಬ್ಬಳ್ಳಿ ಹಾಗೂ ಧಾರವಾಡ ನಗರಕ್ಕೆ ಸಂಪರ್ಕ ಕಲ್ಪಿಸಿಕೊಡುವಂಥ ಮುಖ್ಯ ರಸ್ತೆಯಾದಂತಹ ಹುಬ್ಬಳ್ಳಿ ಧಾರವಾಡದ ರಸ್ತೆಯಲ್ಲಿ, ಆ ರಸ್ತೆಯಲ್ಲಿ ಏನು ತುಂಬ BRTS ಪ್ರಾಜೆಕ್ಟ್ ಏನು ನಡೀತಾ ಇದೆ, ಆ ಪ್ರಾಜೆಕ್ಟ್ನಲ್ಲಿರುವಂಥ ಈ ಬಸ್ ಸ್ಟ್ಯಾಂಡ್ಗಳು ತುಂಬ ದಿನಗಳಿಂದ ನಡೀತಾನೇ ಇರೋದ್ರಿಂದ, ಬಟ್ ಇದು ಯಾವಾಗ ನಡೆಯುತ್ತೆ, ಇದರ ಒಂದು ಸಮಯ ಏನಿತ್ತು ಅದು ಇವತ್ತು ಪೂರ್ಣಗೊಂಡಿದೆ. ಆದರೂ ಕೂಡ ಇನ್ನೂ ಪ್ರಾರಂಭಿಕ ಹಂತದಲ್ಲಿರುವಂಥ ಈ ಬಸ್ ಸ್ಟ್ಯಾಂಡ್ಗಳು ಇನ್ನೂ ಮುಕ್ತಾಯ ಹಂತವನ್ನು ಕಾಣೋದ್ರಲ್ಲಿ ಕಾಣಿಸ್ತಾ ಇಲ್ಲ. ಇಲ್ಲಿ ನಾವು ನೀವು ನೋಡ್ತಾ ಇರ್ಬೋದು ದೃಶ್ಯಗಳೆಲ್ಲ ಎಲ್ಲಂದ್ರೆ ಅಲ್ಲಿ ವಸ್ತುಗಳೆಲ್ಲ ಹಾಗೆ ಬಿದ್ದಿದೆ. ಅದನ್ನು ಸರಿಯಾಗಿ ನೋಡಿಕೊಳ್ಳದೇ ಇರುವಂತಹ ಒಂದು ಯಾವುದೇ ರೀತಿಯ ವ್ಯಕ್ತಿಗಳು ಇಲ್ಲಿ ಕಾಣಿಸ್ತಾ ಇಲ್ಲ. ಕಬ್ಬಿಣದ ಸಲಾಕೆಗಳಾಗಿರಬಹುದು ಹಾಗೂ ಮರದ ತುಂಡುಗಳಾಗಿರ್ಬೋದು ಹಾಗೂ ಈ ರೀತಿಯ ಒಂದು ಬೇಜವಾಬ್ದಾರಿಯುತವಾದಂಥ ಒಂದು ಕೆಲಸಗಳು ಇಲ್ಲಿ ನಡೀತಾ ಇದೆ ಅಂತೇಳಿ ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಾಣ್ತಾ ಇದೆ. ಹಾಗೂ ನೋಡ್ಬೋದು ಇಲ್ಲಿ ಹೊರಗಡೆ ಅಕ್ಕಪಕ್ಕ ಒಂದು ರಸ್ತೆಯನ್ನು ನಿರ್ಮಿಸಿದ್ದಾರೆ, ಅದು ತುಂಬ ಇಕ್ಕಟ್ಟಾದ ಒಂದು ರಸ್ತೆಯಲ್ಲಿ ನಾವು ಕಾಣ್ಬೋದು. ಅತಿ ಭಾರಯುತ ವಾಹನಗಳಾದ ದೊಡ್ಡ ವಾಹನಗಳು ಇಲ್ಲಿ ಏನಾದರೂ ಬಂದರೆ ಒಂದು ಬಸ್ಸು ಇನ್ನೊಂದು ಬಸ್ಸು ಅಥವಾ ಎರಡೆರಡು ಬಸ್ಸು ಓವರ್ಟೇಕ್ ಮಾಡೋದಕ್ಕೆ ಇಲ್ಲಿ ತುಂಬ ಕಷ್ಟ ಆಗುತ್ತೆ. ಅಷ್ಟೊಂದು ಇಕ್ಕಟ್ಟಾದ ಒಂದು ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗಿದೆ. ಹಾಗೂ ಅಕ್ಕಪಕ್ಕದಲ್ಲಿರುವಂಥ ಈ ಅಂಗಡಿಗಳನ್ನೆಲ್ಲ ನೋಡ್ಬೋದು ನಾವು. ಅಂಗಡಿಯ ಮಾಲಕರು ಏನು ವ್ಯಕ್ತಪಡಿಸ್ತಾ ಇದ್ದಾರೆ ಅಂತಂದರೆ, ಇದನ್ನು ಯಾವಾಗ ಮುಗಿಯುತ್ತೋ, ಬೇಗ ಯಾವಾಗ ಮುಗಿಯುತ್ತೋ, ಇಲ್ಲಿ ಬರುವಂಥ ಧೂಳದಿಂದ ನಾವೆಲ್ಲ ಬೇಸತ್ತು ಹೋಗಿದ್ದೀವಿ. ಹಾಗೂ ಇದನ್ನು ಬೇಗ ಮುಗಿಸೋದ್ರಿಂದ ನಮ್ಮ ಅಂಗಡಿಯನ್ನು ನಾವು ನೀಟಾಗಿ ಇಟ್ಕೊಳ್ಳೋಕ್ಕಾಗ್ತಾ ಇಲ್ಲ. ಇದನ್ನು ಇಷ್ಟು ಒಂದು ಅಧಿಕಾರಿಗಳ ಬೇಜವಾಬ್ದಾರಿತನವನ್ನು ನಾವು ಇದುವರೆಗೂ ನೋಡ್ತಾ ಇದ್ವಿ. ಆದರೆ ಇದನ್ನು ಇದೇ ರೀತಿ ಇದು ಮುಂದುವರೆದುಕೊಂಡು ಹೋಗ್ತಾ ಇದೆ. ಆದರೆ ಇಲ್ಲಿ ಜನರು ಹೇಳ್ತಾ ಇರೋ ಪ್ರಕಾರ ಅತಿ ಬೇಗ ಮುಗಿಸಿದರೆ ಈ ಒಂದು ಪ್ರಾಜೆಕ್ಟ್ಗೂ ಕೂಡ ಅವರು ಬೆಂಬಲವನ್ನು ಸೂಕ್ತಪಡಿಸ್ತಾರೆ. ಇಲ್ಲಿ ಜನರು ಏನೇ ಒಂದು ಒಳ್ಳೆಯ ಉತ್ತಮ ಕಾರ್ಯಗಳು ಆದರೂ ಕೂಡ ಜನ ಬೆಂಬಲವಿರುತ್ತದೆ. ಆದರೆ ಈ ಅಧಿಕಾರಿಗಳು ಇದನ್ನು ಶುರು ಮಾಡುವಾಗ ಇರುವ ಹುಮ್ಮಸ್ಸು, ಈ ರೀತಿ ಕಾಮಗಾರಿ ನಡೆಯುತ್ತಾ ಇರುವಾಗ ಬೇಜವಾಬ್ದಾರಿತನವನ್ನು ತೋರಿಸಿದರೆ ಜನ ಮುಂದೆ ಬರೋ ಯಾವುದೇ ಒಂದು ಉತ್ತಮ ಪ್ರಾಜೆಕ್ಟ್ಗೂ ಜನರು ಒಂದು ಬೆಂಬಲವನ್ನು ಸೂಚಿಸುವುದಿಲ್ಲ. ಸೊ ಅಧಿಕಾರಿಗಳೇ, ಬೇಗ ಏನು ನೀವು ಈ ಪ್ರಾಜೆಕ್ಟನ್ನು ಮಾಡಿದ್ದೀರಿ, ಅದನ್ನು ಜನರು ತೊಂದರೆ ಅನುಭವಿಸ್ತಾ ಇದ್ದಾರೆ. ಆ ತೊಂದರೆಯನ್ನು ಅವರು ಎಚ್ಚೆತ್ತುಕೊಂಡು ಅವರು ನಿಮ್ಮ ವಿರುದ್ಧ ಘೋಷಣೆ ಕೂಗುವುದರೊಳಗಾಗಿ ಈ ಒಂದು ಕಾಮಗಾರಿ ಏನಿದೆ ಮುಗಿಸಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಈ ಬಗ್ಗೆ ನಾವು ಹೇಳ್ತಾ ಇರೋದೇನೆಂದರೆ, ಪಾಲಿಕೆಯವರೇ ಹಾಗೂ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯವರಾದಂಥ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳೇ,
ಬೇಗ ಈ ಒಂದು ಪ್ರಾಜೆಕ್ಟನ್ನು ಮುಗಿಸಿ ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ಶ್ರೀಕಾಂತ್, ಸ್ಮೈಲ್ ಕನ್ನಡ, ಹುಬ್ಬಳ್ಳಿ. ಈಗ ಸ್ಮಾಲ್ ಬ್ರೇಕ್ ಆದ್ಮೇಲೆ ಸುದ್ದಿ ಮುಂದುವರಿಯುತ್ತೆ. ನಿಮ್ಮ ಪ್ರೀತಿ ಪಾತ್ರರಿಗೆ ಬರ್ತ್ಡೇ ವಿಶಸ್ ತಿಳಿಸಿ. ನಮ್ಮ ವಾಟ್ಸ್ಆಪ್ ನಂಬರ್ಗೆ ನಿಮ್ಮ ಸಂದೇಶ ಕಳಿಸಿ. ಶುಭಾಶಯದ ಜೊತೆಗೆ ಹಾಡುಗಳ ಕಲರುವ ನಿಮಗಾಗಿ ನಿಮ್ಮ ಸ್ಮೈಲ್ ಕನ್ನಡದಲ್ಲಿ ಮಾತ್ರ. ಗಾಳಿ ಬಂದಾಗ ಆ ಬೋರ್ಡು ಇರದ ಬಸ್ಸನ್ನು ಚಂದನ ತಂಪಲಾಲಿ ಲಾಲಿ ಸರಿ ಸರಿ ಸಾರಿ ಸರಿ 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 ಸಾರಿ ಸರಿ ಸರಿ ಬಾನಲ್ಲಿ ನಿನ್ನಿಂದ ಸೂರ್ಯೋದಯ ನೀರಲ್ಲಿ ಸಣ್ಣ ಅಲೆಯೊಂದು ಮೂಡಿ ಚೂರಾದ ಚಂದ್ರನೀಗ ಕೇಳೆ ತಂಗಾಳಿ ಹಾಡೆ ಸುವಾಲಿ ಆಸೆ ಎದೆಯಲ್ಲಿ ಮೈ ಮರೆಸೋ ಕ್ಷಣದಲ್ಲಿ ಹಾಡೆ ನಂಗು ಪ್ರೀತಿ ಲಾಲಿ. ಹೇಗಿದ್ದೆ ನಾನು, ಹೆಂಗಾದೆ ನಾನು, ನೀ ಮಾಡಿದಂತ ಮಾಯಗೆ ಹೇಳು ಹೆಸರೇನು. ಅಡವಿ ದೇವಿಯ ಕಾಡು ಜನಗಳ ಈ ಹಾಡು ನಾಡಿನ ಜೀವ ತುಂಬಿದೆ. ಸ್ಮೈಲ್ ವಿಶಸ್ ವೀಕ್ಷಿಸಿ ಪ್ರತಿದಿನ ಬೆಳಗ್ಗೆ 7 ಗಂಟೆಗೆ. ಮತ್ತೆ ಸ್ಮೈಲ್ ನ್ಯೂಸ್ಗೆ ಸ್ವಾಗತ. ಇಲ್ಲೊಬ್ಬ ರೈತ ಕಡಿಮೆ ಬಂಡವಾಳದಲ್ಲಿಯೇ ಬೆಳೆ ಬೆಳೆದು ಬಂಪರ್ ಲಾಭ ಪಡೆದಿದ್ದಾರೆ. ಇವರು ನಿವೃತ್ತ ಶಿಕ್ಷಕರು. ಆದರೂ ಕೃಷಿಯ ಮೇಲಿನ ಆಸಕ್ತಿಯಿಂದ ಎಲ್ಲರಿಗೂ ಮಾದರಿಯಾಗುವಂತೆ ತೊಗರಿ ಬೆಳೆದು ಸೈ ಎನಿಸಿಕೊಂಡಿದ್ದಾರೆ. ಹಾಗಿದ್ರೆ ಆ ರೈತ ಯಾರು, ಎಲ್ಲಿಯವರು ಅಂತೀರಾ? ಈ ಸ್ಟೋರಿ ನೋಡಿ. ಹೌದು, ಇಂತಹ ಬರಗಾಲದಲ್ಲಿಯೂ ಉತ್ತಮ ಬೆಳೆ ಬೆಳೆದು ಲಾಭದ ನಿರೀಕ್ಷೆಯಲ್ಲಿರುವ ರೈತ ಕಂಡುಬಂದಿದ್ದು ವಿಜಾಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಚಂದಕಾವಟಿ ಗ್ರಾಮದಲ್ಲಿ. ಆತನೇ ನಿವೃತ್ತ ಶಿಕ್ಷಕ ಸಂಗನಗೌಡ. ತಾನು 3 ಎಕರೆ ಜಮೀನಿನಲ್ಲಿ ಪ್ರತಿ ಸಾಲಿಗೆ 10 ಅಡಿ ದೂರದಲ್ಲಿ ಹಾಗೂ ಬೀಜದಿಂದ ಬೀಜಕ್ಕೆ 1 ಅಡಿ ವ್ಯತ್ಯಾಸದಲ್ಲಿ ತೊಗರಿ ಬೆಳೆಯನ್ನು ಹಾಕಿ ಉತ್ತಮ ಲಾಭ ಗಳಿಸುತ್ತಿದ್ದಾನೆ. ನಾನು ಸಂಗನಗೌಡ ಬಿರಾದಾರ್, ನಿವೃತ್ತ ಶಿಕ್ಷಕ. ನಾನು ತೊಗರಿ ಬೆಳೆಯನ್ನು ಈಗಾಗಲೇ 10-20 ವರ್ಷಗಳಿಂದ ಮಾಡ್ಕೊಂಡು ಬಂದೀನಿ. ಆದರೆ ನಾನು ಈ ವರ್ಷ ಹೊಸ ತಳಿಯನ್ನು ಪ್ರಯೋಗದಲ್ಲಿ ಮಾಡೀನಿ. ಒಂದು 10 ಫೂಟಿನ ಸಾಲ, ಬೀಜದಿಂದ ಬೀಜಕ್ಕೆ 1 ಫೂಟ, ಮತ್ತು ಇದು 10 ಫೂಟಿನ ಸಾಲ ಇರುವುದರಿಂದ ಇಳುವರಿ ಅತಿ ಹೆಚ್ಚು ಬರುವಂಥ ಲಕ್ಷಣಗಳು ಕಾಣ್ಲಕ್ಕತ್ತದ. 1 ಎಕರೆಗೆ ಏನಿಲ್ಲ ಅಂದ್ರೂ 20-25 ತನಕ 1 ಕ್ವಿಂಟಲ್ ಆಗ್ತದೆ. ಇದು ಅಗದಿ NTLR ದುರ್ಗ ಅಂಥೇಳಿ ಒಂದು ಹೊಸ ತಳಿ ಬಂದದ. ನಾ 3 ಎಕರೆ ಹೊಲದಲ್ಲಿ ತೊಗರಿ ಬೀಜವನ್ನು ಉಳಿಸೀನಿ. ಇದು ಕನಿಷ್ಠ ಅಂದ್ರೂ 60-70 ಕ್ವಿಂಟಲ್ ಆಗ್ಬೋದು ಅಂತ ನನ್ನ ಅನಿಸಿಕೆ. ಮೊದಲು ಎಷ್ಟು ಬರ್ತೈತೆ ನಿಮಗೆ? ಮೊದಲಲ್ಲಿ ಒಂದು 5-6 ಕ್ವಿಂಟಲ್ ಬರ್ತಿತ್ತು. ಇದನ್ನು ಈ ಬೆಳೆದಂಥ ಬೆಳೆಯನ್ನು ಎಲ್ಲಿ ಇದು ಬೇಕಂದ್ರೆ ಸಿಡಿಸಿ ಕೊಡ್ಬೋದು, ಮಾರ್ಕೆಟ್ಗೂ ಕೊಡ್ಬೋದು, ರೈತರಿಗೂ ಕೊಡ್ಬೋದು. ಮಹಾರಾಷ್ಟ್ರ ಕೃಷಿ ವಿಶ್ವವಿದ್ಯಾನಿಲಯದಿಂದ ಬೀಜ ತಂದು ಹಾಕಿದ ರೈತ ಉತ್ತಮ ಇಳುವರಿಯನ್ನು ನೀಡುವಂತಹ ಬೆಳೆ ಬೆಳೆದಿದ್ದಾನೆ. ವರ್ಷದಲ್ಲಿ 2 ಬಾರಿ ಬೆಳೆ ಬೆಳೆಯುವಂತಹ ಫಸಲು ಇದಾಗಿದ್ದು ಪ್ರತಿ ವರ್ಷ 50 ಕ್ವಿಂಟಲ್ನಷ್ಟು ತೊಗರಿಯನ್ನು ಬೆಳೆಯುವಂತಹ ಬೆಳೆ ಇದಾಗಿದೆ. ಈ ರೈತ ಬೆಳೆದ ಬೆಳೆಯನ್ನು ವೀಕ್ಷಿಸಲು ಸುತ್ತಮುತ್ತಲಿನ ಹಳ್ಳಿಯ ರೈತರು ತಂಡೋಪತಂಡವಾಗಿ ಆಗಮಿಸುತ್ತಿದ್ದಾರೆ. ಕೃಷಿ ಇಲಾಖೆಯ ಅಧಿಕಾರಿಗಳು ಕೂಡ ಈ ರೈತನ ಬಗ್ಗೆ ಹೆಮ್ಮೆ ವ್ಯಕ್ತಪಡಿಸಿದ್ದಾರೆ. ಏರಿಯಾ ಇದೆ, ಈಗ 4 ಲಕ್ಷ ಹೆಕ್ಟರ್ವರೆಗೂ ನಮ್ಮ ಏರಿಯಾದಲ್ಲಿದೆ. ಅದರಲ್ಲಿ ಈ ಒಂದು ತಳಿ NLT ದುರ್ಗ 30 ಅಂತೇಳಿದೆ. ಇದು ನೀರಾವರಿ ಲಾಂಗ್ ಡ್ಯೂರೇಷನ್ ತೊಗರಿ. ಇದರಿಂದ ಉಪಯೋಗ ಏನಪ್ಪ ಅಂತಂದರೆ ಇದರಲ್ಲಿ ನಮಗೆ ಇಳುವರಿ 18-20 ಕ್ವಿಂಟಲ್ 1 ಎಕರೆಗೆ ಬರುತ್ತೆ. ಆದರೆ 1-2 ನೀರು ಬೇಕಾಗುತ್ತೆ ಇದಕ್ಕೆ, ಲಾಂಗ್ ಡ್ಯೂರೇಷನ್. ಹಾಗಾಗಿ ಇದು ನಮ್ಮ ಸಿಂದಗಿ ತಾಲೂಕು ಚಾಂದಕವಟಿಯಲ್ಲಿ ಈ ಫೀಲ್ಡ್ ಡೇ ಮಾಡ್ತಾಯಿದ್ದೀವಿ. ಇದರಿಂದ ರೈತರಿಗೆ ಇನ್ನೂ ಹೆಚ್ಚಿಗೆ ಏರಿಯಾ ಈ ಬೀಜಗಳನ್ನು ಅವರು ತಗೊಂಡು ಹೆಚ್ಚಿಗೆ ಏರಿಯಾ ಎಕ್ಸ್ಪ್ಯಾಂಡ್ ಮಾಡಿಕೊಂಡು ಅವರು ಒಂದು ಇನ್ಕಮ್ ಡಬಲ್ ಆಗುವಂಥ ಚಾನ್ಸಸ್ಸು ಇದೆ ಇದರಲ್ಲಿ. ಯಾಕಂತಂದರೆ ಈಗ ಇಳುವರಿ ನಮ್ಮಲ್ಲಿ ಇಳುವರಿ ಎಷ್ಟು ಬರುತ್ತಪ್ಪ ಅಂತಂದರೆ 5 ಕ್ವಿಂಟಲ್ ಇಳುವರಿ ಬರ್ತದೆ. ಇದರಲ್ಲಿ ನಮಗೆ 3 ಪಟ್ಟು ಜಾಸ್ತಿ ಇಳುವರಿ ಬರೋದ್ರಿಂದ
ನಮಗೆ ರೇಟ್ ಕಡಿಮೆ ಆದ್ರೂ ಹೆಚ್ಚಿನ ಇಳುವರಿ ಬರ್ತದೆ. ಹಾಗಾಗಿ ರೈತರು ಇದರ ಒಂದು ಸದುಪಯೋಗ ಮಾಡ್ಕೋಬೇಕು, ಈ ಬೀಜದ ಸದುಪಯೋಗ ಮಾಡ್ಕೋಬೇಕು ಅಂತೇಳಿ ನನ್ನೊಂದು ಎರಡು ಮಾತು. ಈ ಬೀಜನ ಎಷ್ಟು ವರ್ಷದಿಂದ ಪರಿಚಯ ಮಾಡಿಸಿದ್ರಿ? ಇದೇನಿದೆ ದುರ್ಗಾ ಇದು ಆ್ಯಕ್ಚುಲಿ 2006-07ರಿಂದನೂ ಮಾಡ್ತಾ ಇದ್ವಿ. ಬಟ್ ಇದು ನೀರಾವರಿಗೆ ಬೇಕಾಗಿರೋದ್ರಿಂದ ಈ ಒಂದು ಬೀಜ ನಮ್ಮಲ್ಲಿ ಏರಿಯಾ ಜಾಸ್ತಿ ಡ್ರೈಲ್ಯಾಂಡಲ್ಲಿ ಇದೆ. ಇನ್ನು ರೈತ ತಾನು ಬೆಳೆದ ಬೆಳೆಯನ್ನು ಜಿಲ್ಲೆಯ ರೈತರಿಗೆ ಬಿತ್ತನೆ ಬೀಜವಾಗಿ ನೀಡಲು ನಿರ್ಧರಿಸಿದ್ದು, ಇತರರು ಬೆಳೆ ಬೆಳೆಯಲು ಸಹಾಯವಾಗಲು ಯೋಚಿಸಿರುವುದು ಸಂತಸದ ಸಂಗತಿಯಾಗಿದೆ. ಇನ್ನಾದರೂ ರೈತರು ಆತ್ಮಹತ್ಯೆ ದಾರಿ ಹಿಡಿಯುವುದನ್ನು ಬಿಟ್ಟು ಈ ರೀತಿಯ ಉತ್ತಮ ಫಸಲು ನೀಡುವಂತಹ ಬೆಳೆ ಬೆಳೆಯುವ ಕಡೆ ಗಮನ ಹರಿಸಲಿ, ನೆಮ್ಮದಿಯಿಂದ ಜೀವನ ನಡೆಸುವಂತಾಗಲಿ ಎಂಬುದು ನಮ್ಮ ಆಶಯ. ಕ್ಯಾಮರಾ ಪರ್ಸನ್ ಪುಂಡಲಿಕ್ ಜೊತೆ ಸಂತೋಷ್ ಭಾಸ್ಕರ್, ಸ್ಮೈಲ್ ನ್ಯೂಸ್, ವಿಜಯಪುರ. ಬೀದರ್ನ ವಾರ್ಡ್ ನಂಬರ್ 17ರಲ್ಲಿ ಅಭಿವೃದ್ಧಿ ಕಾರ್ಯಗಳು ಜೋರಾಗಿಯೇ ಸಾಗಿದೆ. ವಾರ್ಡ್ ನಂಬರ್ 17 ಮಹಾರಾಣಾ ಪ್ರತಾಪ್ ನಗರ. ಇದು ಮೊದಲಿನಿಂದಲೂ ಸ್ಲಮ್ ಆಗಿತ್ತು. ಈ ಬಡಾವಣೆಯ ಒಬ್ಬ ಸಾಮಾನ್ಯ ವ್ಯಕ್ತಿ ಮಹಾಂತಯ್ಯ ಸ್ವಾಮಿ ನಗರಸಭೆಯ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದೇ ತಡ ಅಭಿವೃದ್ಧಿ ಕಾಮಗಾರಿಗಳು ನಡೆದು ನಗರ ಹೈಟೆಕ್ ಆಗಿದೆ. ಇದೊಂದೇ ಅಲ್ಲ, ಉಳಿದ 35 ವಾರ್ಡ್ ಕೂಡ ಹೈಟೆಕ್ ಆಗಲಿ ಅನ್ನೋದೇ ಜನರ ಆಶಯ. ದೇವರು ವರ ಕೊಟ್ರೆ ಪೂಜಾರಿ ವರ ಕೊಡಲಿಲ್ಲ ಅನ್ನೋ ಕತೆ ಈ ಮಹಿಳೆಯದ್ದು. ಕಷ್ಟಪಟ್ಟು ದುಡಿದ ಹಣದಿಂದ ಸರ್ಕಾರ ಕೊಟ್ಟ ಜಾಗದಲ್ಲಿ ಮನೆ ಕಟ್ಟೋಣ ಅಂದುಕೊಂಡ ಬಂದ ಈ ಮಹಿಳೆಗೆ ಈಗ ಅದೇ ಊರಿನ ವ್ಯಕ್ತಿಯೊಬ್ಬ ಕಂಟಕವಾಗಿ ಪರಿಣಮಿಸಿದ್ದಾನೆ. ಏನಿದು ಕತೆ ಅಂತೀರಾ? ಇಲ್ಲಿದೆ ನೋಡಿ ಅದರ ಸಂಪೂರ್ಣ ವರದಿ. ದಾವಣಗೆರೆ ಜಿಲ್ಲೆಯ ಹರಪನಹಳ್ಳಿ ಬಡ ಕುಟುಂಬದ ಕತೆ. ಗಂಡನನ್ನು ಕಳೆದುಕೊಂಡು 3 ಹೆಣ್ಣು ಮಕ್ಕಳು ಹಾಗೂ 1 ಗಂಡು ಮಗುವನ್ನು ಕಷ್ಟಪಟ್ಟು ಸಾಕಿ ತನ್ನ ಸಂಸಾರದ ನೌಕೆಯನ್ನು ನೂಕುತ್ತಿರುವ ಈ ಮಹಿಳೆಯ ಹೆಸರು ಪ್ರೇಮಕ್ಕ. ಸುಮಾರು 10 ವರ್ಷಗಳ ಕಾಲ ತನ್ನ ಊರಿನಿಂದ ದೂರ ಇದ್ದು ಕೂಲಿ ನಾಲಿ ಮಾಡಿ ಕಷ್ಟಪಟ್ಟು ಹಣ ಸಂಪಾದನೆ ಮಾಡಿಕೊಂಡು ಮತ್ತೆ ಊರಿಗೆ ಬಂದಿದ್ದಾರೆ. ದುಡಿದ ಹಣದಿಂದ ಸರ್ಕಾರ ಕೊಟ್ಟ ಜಾಗದಲ್ಲಿ ಮನೆ ಕಟ್ಟೋಣ ಎಂದುಕೊಂಡ ಪ್ರೇಮಕ್ಕ ಇದಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ತಾರೆ. ಆದರೆ ಮನೆ ಕಟ್ಟೋಕೆ ಅದೇ ಊರಿನ ಗೋಣೆಪ್ಪ ಅನ್ನೋ ವ್ಯಕ್ತಿ ಅಡ್ಡಗಾಲು ಹಾಕ್ತಿದ್ದಾನಂತೆ. ನಾವು ಇದನ್ನ ಮಾಡಕಚ್ಚೇವಿ, ಈಗ ಲಕ್ಷಗಟ್ಲೆ ಮನೆ ಖರ್ಚು ಮಾಡಿ ಕಟ್ಟಕಚ್ಚೇವಿ ಸರ್. ಹಿಂಗ ಬಂದು ನಿಲ್ಲಿಸ್ಬಿಟ್ಟಾರ ನನ್ನ ಜಾಗದಾಗ ಗಾಡಿ ಕಟ್ಟಿ ನಮಗೆ ತೊಂದರೆ ಕೊಡಕಚ್ಚಿಬಿಟ್ಟಾರ ಸರ್. ನಾವು ಹೆಂಗ್ ಮಾಡಕ್ ನಿನ್ನ ಬಂದು ಹೆಂಗ್ ಬೇಕು ಹಂಗ ಮಾತಾಡ್ತಾರ ಸರ್. ನಮಗೆ ನಿಮ್ಮ ಅಪ್ಪಂದ್ರಾಗ ಬಂದೇವೆ, ನೀನು ನಮ್ಮ ಅಜ್ಜಮ್ಮನ ಮನಿನ ಜಾಗ ಕೊಟ್ಟವಿ, ನೀನು ಹೆಚ್ಚು ಕಡಿಮೆ ಮಾತಾಡಕ್ ಬಂದಿಯೇನು? ನೀನು ಹಿಂದಕ್ಕೆ ಸರ್ಸಿ ಕಟ್ಕೋಬೇಕ. ನಾವು ನಮ್ಮ ಜಾಗದಾಗ ನಾವು ಕಟ್ಟೇವಿ, ನೀನು ದೊಡ್ಡ ಮನೆ ಕಟ್ಕೊಂಡು ಮುಂದಕ್ಕೆ ಬಂದ್ರೆ ನಾವೇ ಕೇಳೋಣ. ಒಂದು ಅಡಿನೂ ಬಿಡ್ಬೇಡ್ರಿ, ಇಲ್ಲಿ ಹಂಗೆ ಕಟ್ಕೊಡ್ರಿ, ಅಲ್ಲಿ ಬಿಡ್ಬೇಡ್ರಿ ಅವ್ರಿಗೆ ಅಂತ ಹೇಳ್ತಾರ ಸಾ. ಮತ್ತೆ ಹೆಂಗ್ ಮಾಡಕ್ ಇದು? ಈ ಜಾಗವೆಲ್ಲ ತನ್ನದು ಎಂದು ವಾದಿಸುತ್ತಿದ್ದಾನಂತೆ. ಜೊತೆಗೆ ಪ್ರೇಮಕ್ಕ ಮನೆಯವರಿಗೆ ಅಲ್ಲಿ ಓಡಾಡಲು ಜಾಗ ಬಿಡದೆ ಆ ಜಾಗದ ಸುತ್ತಲೂ ಕಾಂಪೌಂಡ್ ಕಟ್ತಿದ್ದಾನಂತೆ. ಸುಮಾರು ಕೂಡ ಮತ್ತೆ ನಿನ್ನೆ ಕಟ್ಟಬೇಡ್ರಿ ಕಾಂಪೌಂಡ, ಒಂದು ಸ್ವಲ್ಪ ಒಂದು 3 ಅಡಿಯಾರ 4 ಅಡಿಯಾರ ಬಿಡ್ರಿ ಜಾಗ, ಭಾಳ ನಮಗೆ ತೊಂದರೆ ಆಕತಿಪ್ಪ. ಓಡಾಡದಂಗ ಕಟ್ಟಿಯೂರಿ ಹೊತ್ಕೊಂಡು ಹೋಗೋದಂಗ, ಅದರ ಕೊಡಪನ ಹೊತ್ಕೊಂಡು ಹೋಗೋದಂಗ, ಇಷ್ಟು ಸಂಧ್ಯಾಗ ನಾವು ಹೆಂಗ್ ಮಾಡ್ಬೇಕು ಬಾಳಿ ಅವ್ರ ಪಾಪ. ಸ್ವಲ್ಪ ನೋಡ್ರಿ, ನೀವು ಕೂಡ ನೋಡ್ರಿ, ಸ್ವಲ್ಪ ಎಲ್ಲರಿಗೂ ಅರ್ಥ ಆಗತ್ತದು. ಆ ನಮೂನಿ ಮಾಡಬಾರ್ದು. ಒಂದು 2 ಅಡಿ 3 ಅಡಿ ಬಿಟ್ಟು ಕಟ್ಟ್ರಪ್ಪ ಮಾವ. ಇನ್ನು ನಮಗೆ ಈ ರೀತಿ ಅನ್ಯಾಯ ಆಗ್ತಿದೆ ಅಂತ ಪ್ರೇಮಕ್ಕ ಬಾಗಡಿಯ ಪಂಚಾಯತ್ನ PDOಗೆ ದೂರು ನೀಡಿದ್ರು. ಇದಕ್ಕೂ ನಮಗೂ ಸಂಬಂಧವಿಲ್ಲ ಎಂದು ಹೇಳಿ ವಾಪಸ್ ಕಳಿಸಿದ್ದಾರೆ. PDOಗೆ ಅರ್ಜಿ ಕೊಟ್ಟ ಸರ್, ಅವ್ರು ನಿಲ್ಸಕ್ಕಾಗೆಲ್ಲ ಮತ್ತೆ ಬಂದು ಎಲ್ಲ ಬದುಕು ಮಾಡಕಚ್ಚಾರ. ನಿಲ್ಸ್ತಾವ ಅಂತ ಹೇಳಿ ನಿಲ್ಸಿಲ್ಲ ಸರ್. ಹೆಂಗ್ ಮಾಡಕ ಈಗ ನಮ್ದು ಅವ್ರದ್ದು ನಿಲ್ಸ್ರಿ ಅಂದ್ ಅವ್ರಿಗೆ ನಮಗೆ ಒಂದು ಅರ್ಜಿ ಕೊಟ್ಟಾರ ಸರ್. ಅವ್ರದ್ದು ಮನೇನ ಕಟ್ಟ ನಿಲ್ಸ್ಲಿ, ಅವ್ರ ಪಟ್ ಕಟ್ಲಿ, ಎಲ್ಲ ಮಾಡ್ಕೇಲಿ ಪಟ್ ಇಲ್ಲಿ ಮಟ್ಟ ಕಟ್ಟಕ್ ಬಿಟ್ಟಿದ್ವಿ, ಈ ಪಟ್ ಮಾಡ್ಕೇಲಿ ನೋಡೋಣ ಅಂತಾರ ಸರ್. ಹೆಂಗ್ ಮಾಡಕ? 2004ರಲ್ಲಿ ಸರ್ಕಾರವು ಗೋಣೆಪ್ಪನಿಂದ 240 ಎಕರೆ ಭೂಮಿಯನ್ನು ಖರೀದಿಸಿದೆ. ಅದು ಉಪನೋಂದಣಾಧಿಕಾರಿ ಕಚೇರಿಯಲ್ಲಿ ನೋಂದಣಿಯೂ ಆಗಿದೆ. ಆದರೆ ಅಧಿಕಾರಿಗಳು ಜಮೀನು ಖರೀದಿಸಿದ ನಂತರ ಅದನ್ನ ಅಳತೆ ಮಾಡಿ ಪಹಣಿಯಲ್ಲಿ ಸರ್ಕಾರದ ಹೆಸರಿಗೆ ಬದಲಾಯಿಸಿಲ್ಲ. ಇನ್ನು 2009 ಮತ್ತು 10ರಲ್ಲಿ ಅಂದಿನ ಅಧ್ಯಕ್ಷರ ಜೊತೆ ಸೇರಿಕೊಂಡು ತನ್ನ ಹೊಲಕ್ಕೆ ಹತ್ತಿಕೊಂಡಿದ್ದ ಬಡ ಪ್ರೇಮಕ್ಕಳ ಜಾಗವನ್ನು ಪಂಚಾಯತ್ನ ದಾಖಲೆಗಳಲ್ಲಿ ತನ್ನ ಹೆಸರಿಗೆ ಬದಲಾಯಿಸಿಕೊಂಡಿದ್ದಾನೆ. ಹೀಗಾಗಿ ಈತ ಮಹಿಳೆಗೆ ತೊಂದರೆ ಕೊಡುತ್ತಿದ್ದಾನೆ.
ಸಮಸ್ಯೆಯನ್ನು ಖುದ್ದು ನಿಂತು ಬಗೆಹರಿಸಬೇಕಿದ್ದ ಪಿಡಿಒ ಅಧಿಕಾರಿಗಳು ಇದಕ್ಕೂ ನನಗೂ ಸಂಬಂಧವಿಲ್ಲ, ನೀವೇನಾದರೂ ಮಾಡಿಕೊಳ್ಳಿ ಎಂದು ನೇರವಾಗಿ ಹೇಳಿದ್ದಾರೆ. ಇದರಿಂದ ಬಡ ಕುಟುಂಬ ಕಂಗಾಲಾಗಿ ಸಹಾಯ ಹಸ್ತ ಚಾಚಿದೆ. ವಿಜಯ್ ಪ್ರಕಾಶ್, ಸ್ಮೈಲ್ ನ್ಯೂಸ್, ದಾವಣಗೆರೆ. ರಾಯಚೂರು ಜಿಲ್ಲೆಯಲ್ಲಿ ದಿನೇ ದಿನೇ ಡೆಂಗು ಪ್ರಕರಣಗಳು ಹೆಚ್ಚಾಗ್ತಾನೆ ಇವೆ. ಇನ್ನು ನಗರಸಭೆ ಸ್ವಚ್ಛತೆ ಬಗ್ಗೆ ಯಾವುದೇ ಕ್ರಮ ಕೈಗೊಳ್ತಾ ಇಲ್ಲ. ಹಾಗಿದ್ರೆ ಇಲ್ಲಿನ ಜನರ ಬವಣೆ ಏನು ಅನ್ನೋದರ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲಿದೆ ನೋಡಿ. ಗಬ್ಬು ನಾರುತ್ತಿರೋ ಚರಂಡಿಗಳು, ನಗರದ ತುಂಬೆಲ್ಲ ಎಲ್ಲಿ ನೋಡಿದರಲ್ಲಿ ಕಸವೋ ಕಸ. ಇದೆಲ್ಲ ರಾಯಚೂರು ನಗರದಲ್ಲಿ ಕಂಡು ಬಂದ ದೃಶ್ಯಗಳು. ಇಲ್ಲಿನ ಜನ ನಗರಸಭೆಗೆ ಸಾಕಷ್ಟು ಬಾರಿ ಸ್ವಚ್ಛ ಮಾಡಿ ಎಂದು ಮನವಿ ಪತ್ರವನ್ನು ನೀಡಿದ್ರೂ ಸಹ ಯಾವುದೇ ಪ್ರಯೋಜನವಾಗಿಲ್ಲ. ನಗರದಲ್ಲಿ ಸ್ವಚ್ಛತೆ ಅನ್ನೋದು ದೂರದ ಮಾತಾಗಿದೆ. ಇದರಿಂದಾಗಿ ನಗರದ ಡೆಂಗು ಪ್ರಕರಣಗಳು ಹೆಚ್ಚಾಗ್ತಾನೆ ಇವೆ. ರಾಯಚೂರಿನಲ್ಲಿ ಮುಕ್ತಲ್ಪೇಟೆ ಏರಿಯಾ, ಈ ರಾಯಚೂರಿನಲ್ಲಿ ಬಹಳ ಹೊಲಸಿದೆ. ಯಾರು ನಗರಸಭೆದವರು ಇಡಿಸ್ಕೊಂತ ಇಲ್ಲ, ಕೇಳೋರಿಲ್ಲ, ಯಾರಿಲ್ಲ. ಇದರಿಂದಾಗಿ ನಮ್ಮ ಹುಡುಗನಿಗೆ ಡೆಂಗು ಜ್ವರ ಬಂದಿದೆ. 20-30 ಹುಡುಗರಿಗೆ ಹಿಂಗೆ ಆಗಿದೆ. ನಮ್ಮ ಏರಿಯಾದಲ್ಲಿ ಕಾಲುವೆ ತೆಗಿತಾ ಇಲ್ಲ, ಡ್ರೈನೇಜ್ ಪ್ರಾಬ್ಲಮ್ ಇದೆ, ಹಳೆಯ ಡ್ರೈನೇಜ್ ಇದಾವ, ಕಸದ ಕುಪ್ಪನ್ನು ತೆಗಿತಾ ಇಲ್ಲ, ಕಸ ಬಣ್ಣಿಂದ ದಿನ ದಿನ ಬರ್ತಾ ಇಲ್ಲ. ಇದರಿಂದಾಗಿ ಹುಡುಗರಿಗೆ ತುಂಬಾ ಪ್ರಾಬ್ಲಮ್ ಆಗಿದೆ. ಸ್ವಚ್ಛತೆನೇ ಇಲ್ಲ ರಾಯಚೂರಿನಲ್ಲಿ. ರಾಯಚೂರು ಜಿಲ್ಲೆಯ ಜನ ಇಷ್ಟೆಲ್ಲ ಕಾಯಿಲೆಯಿಂದ ಬಳಲುತ್ತಿರುವುದನ್ನು ಗಮನಿಸಿದ ಸ್ಮೈಲ್ ನ್ಯೂಸ್ ತಂಡ ಮೂಲ ಮಾಹಿತಿಯನ್ನು ಕಲೆ ಹಾಕಲು ಹೊರಟಿತು. ಜಿಲ್ಲಾ ಆರೋಗ್ಯ ಕುಟುಂಬ ಕಲ್ಯಾಣ ಇಲಾಖೆಯನ್ನು ಭೇಟಿ ಮಾಡಿದ್ದಕ್ಕೆ ನಮಗೆ ಸಿಕ್ಕ ಮಾಹಿತಿ ರಾಯಚೂರಿನಲ್ಲಿ 14, ಸಿಂಧನೂರಿನಲ್ಲಿ 10, ಮಾನವಿಯಲ್ಲಿ 9, ಲಿಂಗಸೂರಿನಲ್ಲಿ 7, ದೇವದುರ್ಗದಲ್ಲಿ 4 ಡೆಂಗು ಪ್ರಕರಣಗಳು ದಾಖಲಾಗಿರುವುದು. ಸುಮಾರು 6 ತಿಂಗಳಿಂದ ನಮ್ಮ ಹಾಸ್ಪಿಟಲ್ಗೆ ಭಾಳ ಡೆಂಗು ಜ್ವರ ಬರ್ತಿದೆ. ಎಷ್ಟು ಪೇಷಂಟ್ ಬರ್ತಾ ಇದೆ? ಬರ್ತದೆ ಡೈಲಿ 1-2-3 ಬರ್ತವೆ. ಯಾವ ಊರಿಂದ ಬರ್ತಾ ಇದ್ದಾರೆ? ಯಾವ ಊರಿಂದ ಬರ್ತಾ ಇದ್ದಾರೆ? ಎಲ್ಲ ಊರು ಕಡೆಯಿಂದ ಬರ್ತದೆ, ದೇವದುರ್ಗ ಎಲ್ಲ ಕಡೆ, ರಾಯಚೂರು ಸುತ್ತಮುತ್ತ ಎಲ್ಲ ಬರ್ತಾ ಇದೆ. ರಾಯಚೂರಲ್ಲಿ ಕೂಡ ಬರ್ತಾ ಇದೆ ಡೆಂಗು ಜ್ವರ. ರಾಯಚೂರು ಸಿಟಿಯಲ್ಲಿ ಜಾಸ್ತಿ ಬರ್ತಾ ಇದೆ. ಮಕ್ಕಳಿಗೆ ಬರ್ತಾ ಇದೆ? ಮಕ್ಕಳಿಗೆ ಜಾಸ್ತಿ ಬರ್ತಾ ಇದೆ. ಇನ್ನು ಈ ವರ್ಷ ಸರ್ಕಾರಿ ಆಸ್ಪತ್ರೆಗಳಲ್ಲಿ ದಾಖಲಾದ ಡೆಂಗು ಪ್ರಕರಣಗಳ ಸಂಖ್ಯೆ 46, ಖಾಸಗಿ ಆಸ್ಪತ್ರೆಗಳಲ್ಲಿ ದುಪ್ಪಟ್ಟು ಪ್ರಕರಣಗಳು ದಾಖಲಾಗಿವೆ. ಇನ್ನು ಮುಂದಾದರೂ ನಗರಸಭೆ ಈ ಬಗ್ಗೆ ಗಮನ ಹರಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕು, ನಗರವನ್ನು ಸ್ವಚ್ಛವಾಗಿಡಬೇಕು ಅನ್ನೋದು ರಾಯಚೂರು ಜಿಲ್ಲೆಯ ಜನರ ಮಾತಾಗಿದೆ. ಜಿಂದಪ್ಪ, ಸ್ಮೈಲ್ ನ್ಯೂಸ್, ರಾಯಚೂರು. ರೈತ ನಮ್ಮ ದೇಶದ ಬೆನ್ನೆಲುಬು. ಭಾರತವು ಕೃಷಿ ಆಧಾರಿತ ದೇಶ. ಭಾರತದಲ್ಲಿ 70% ಜನ ಕೃಷಿಯನ್ನು ನಂಬಿದ್ದಾರೆ. ಕೃಷಿ ಅಭಿವೃದ್ಧಿಗಾಗಿ ಶ್ರಮಿಸುತ್ತಿದ್ದಾರೆ. ರೈತರೆಂದರೆ ದೇವರಿದ್ದಂತೆ. ಅರೆ ಯಾಕಪ್ಪ ಇದನ್ನೆಲ್ಲ ಹೇಳ್ತಿದ್ದಾರೆ ಅನ್ಕೊಂಡ್ರ? ಹಾಗಿದ್ರೆ ಈ ಸ್ಟೋರಿ ನೋಡಿ. ಇಂದು ರಾಷ್ಟ್ರೀಯ ರೈತ ದಿನಾಚರಣೆ. ರೈತರು ವರ್ಷವಿಡೀ ಶ್ರಮ ವಹಿಸಿ ಕೆಲಸ ಮಾಡಿದ್ರೂ ಅವರಿಗೆ ಸಂತೋಷದ ಕ್ಷಣಗಳೇ ಕಡಿಮೆ. ಅಟ್ಲೀಸ್ಟ್ ಇವತ್ತಾದರೂ ರೈತರೆಲ್ಲ ಖುಷಿ ಆಗಿರಲಿ. ಸರ್ಕಾರ ರೈತರ ಏಳಿಗೆಗಾಗಿ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದೆ. ಅದರಲ್ಲೂ ಡಿಜಿಟಲ್ ಇಂಡಿಯಾ ಯೋಜನೆಯಿಂದ ಕೃಷಿ ಕ್ಷೇತ್ರದಲ್ಲಿ ಬದಲಾವಣೆ ಆಗುತ್ತೆ ಅನ್ನೋ ನಿರೀಕ್ಷೆ. ಡಿಜಿಟಲ್ ಇಂಡಿಯಾದ ಕನಸು ಗ್ರಾಮೀಣ ಭಾಗದ ಜನರತ್ತ ಹರಡುತ್ತಿದೆ. ಸರ್ಕಾರವು ಈ ರಂಗಕ್ಕೆ ಉತ್ತೇಜನ ನೀಡಿದ್ರೂ ಅಪಾರ ಪ್ರಮಾಣದಲ್ಲಿ ಬದಲಾವಣೆ ಕಾಣಲು ಪ್ರಯತ್ನಿಸುತ್ತಿದೆ. ಬಹುಶಃ ಇಂತಹ ಹೊಸ ಯೋಜನೆಗಳಿಂದಾದರೂ ನಮ್ಮ ರೈತರು ಆತ್ಮಹತ್ಯೆ ಮಾಡಿಕೊಳ್ಳುವುದನ್ನು ನಿಲ್ಲಿಸಬೇಕು. ಶಶಿಧರ್, ಸ್ಮೈಲ್ ನ್ಯೂಸ್, ಹುಬ್ಳಿ. ಸ್ಲಮ್ ಆಗಿದ್ದ ವಾರ್ಡ್ ಹೈಟೆಕ್ ಆಯ್ತು. ಸಾಮಾನ್ಯ ವ್ಯಕ್ತಿಯಿಂದ ಅಭಿವೃದ್ಧಿ ಕಾರ್ಯ. ಉಳಿದ ವಾರ್ಡ್ಗಳ ಗತಿ ಏನು ಅಂತಿದ್ದಾರೆ ಜನ. ಕಡಿಮೆ ಬಂಡವಾಳದಲ್ಲಿ ರೈತನ ಬಂಪರ್ ಬೆಳೆ. ಕೃಷಿಯಲ್ಲಿ ಕಮಾಲ್ ಮಾಡಿದ ನಿವೃತ್ತ ಶಿಕ್ಷಕ.
ಬೆಳೆ ನೋಡಲು ಬರ್ತಿದ್ದಾರೆ ನೂರಾರು ಜನರು. ಜನಪ್ರತಿನಿಧಿಗಳಿಗೆ ಇಡೀ ಶಾಪ ಹಾಕ್ತಿದ್ದಾರೆ ಬೀದರ್ ಜನ. ಮೂಲ ಸೌಕರ್ಯಗಳಿಲ್ಲದೆ ಕಂಗಾಲದ ಮತದಾರರು. ಇನ್ನಾದರೂ ಇತ್ತ ನೋಡ್ತಾರ ಅಧಿಕಾರಿಗಳು. ಬಡ ಮಹಿಳೆ ಮೇಲೆ ಮಾಡ್ತಾರೆ ದೌರ್ಜನ್ಯ. ದೂರು ನೀಡಿದ್ರೆ ಕೇರ್ಲೆಸ್ ಮಾಡ್ತಾರೆ ಪಿಡಿಒ ಅಧಿಕಾರಿಗಳು. ಸಹಾಯ ಹಸ್ತ ಚಾಚಿದ ದಾವಣಗೆರೆ ಮಹಿಳೆ. ಇದು ಇವತ್ತಿನ ಪ್ರಮುಖ ಸುದ್ದಿ. ಹೆಚ್ಚಿನ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಸ್ಮೈಲ್ ನ್ಯೂಸ್, ಬದುಕಿನ ಆಶಾ ಕಿರಣ.